ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಸಪ್ತ ಋಷಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಋಷಿಯೂ ಕೂಡ ಸಾಕಷ್ಟು ಜ್ಞಾನವನ್ನ ಗಳಿಸಿರ್ತಾನೆ. ಅವರ ಅಂತರಂಗದ ಪ್ರಯಾಣದಿಂದಲೇ ಅವರು ಋಷಿ ಅನ್ನಿಸಿಕೊಂಡಿರುವಂತದ್ದು ನೆನಪಿರ್ಲಿ. ಮತ್ತೆ ಸಾಕಷ್ಟು ಜ್ಞಾನವನ್ನ ಈ ಜಗತ್ತಿಗೆ ನೀಡುತ್ತಿದ್ದ ಹಾಗೆ ನಮಗೆ ಪ್ರೇರೇಪಿಸಿದ್ದಾರೆ. ಮತ್ತೆ ಈ ಎಲ್ಲಾ ಋಷಿಗಳ ಹೆಸರುಗಳನ್ನ ಕೇಳ್ತಾ ಇರ್ತೀವಿ. ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಸಾಕಷ್ಟಿರುತ್ತೆ. ಅದರ ಸಂಕ್ಷಿಪ್ತವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ. ಇವತ್ತು ನಾವು ಗೌತಮ ಋಷಿಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸಪ್ತ ಋಷಿಗಳಲ್ಲಿ ಒಬ್ಬರು, ಅಂಗೀರಸ ವಂಶಕ್ಕೆ ಸೇರಿದಂತವರು. ಗೌತಮ ಧರ್ಮ ಸೂತ್ರ ಅನ್ನೋದು ತುಂಬಾ ಪ್ರಖ್ಯಾತವಾಗಿರುವಂತಹ ಅವರ ರಚನೆ. ಗೌತಮ ಋಷಿಯ ಪತ್ನಿ ಅಹಲ್ಯೆ ಬ್ರಹ್ಮನ ಮಗಳಾಗಿರ್ತಾಳೆ. ಬರ ಬಂದಾಗ ವರುಣನನ್ನ ಕುರಿತು ತಪಸ್ಸು ಮಾಡಿ ಮಳೆ ಬರೆಸಿದಂತಹ ಋಷಿಯೇ ಗೌತಮ ಋಷಿ. ಇನ್ನು ಗೌತಮ ಋಷಿಗಳು 4 ವಿಶೇಷವಾದಂತಹ ವಿಚಾರವನ್ನ ತಿಳಿಸ್ತಾರೆ. ನಾವು ಈ 4 ರೀತಿಯಾಗಿ ಜ್ಞಾನವನ್ನ ಗ್ರಹಿಸಿಕೊಳ್ಳಬಹುದು. ಹೇಗೆ ನಾವು ಜ್ಞಾನವನ್ನ ತರ್ಕದ ಮೂಲಕ ಪಡಿಬಹುದು ಅಥವಾ ಗ್ರಹಿಸಿಕೊಳ್ಬಹುದು ಅಂತ ಹೇಳ್ತಾರೆ. ಅದರಲ್ಲಿ 4 ವಿಚಾರವನ್ನ ಗೌತಮ ಋಷಿಗಳು ಹೇಳ್ತಾರೆ. ಏನೇನದು? ಪ್ರತ್ಯಕ್ಷ, ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಬರುವಂಥದ್ದು, ಆ ಜ್ಞಾನವನ್ನ ನಾವು ಗಳಿಸುವಂತಹ ಒಂದು ವಿಧಾನ. ಅನುಮಾನ, ಊಹೆಯ ಮುಖಾಂತರ ನಾವು ನಿಜವಾದಂತಹ ಜ್ಞಾನವನ್ನ ಪಡೆದುಕೊಳ್ಳುವಂಥದ್ದು. ಉಪಮಾನ, ಹೋಲಿಕೆ, ಸಮಾನತೆ ಮೂಲಕ ತಿಳ್ಕೊಳ್ಳುವಂತಹ ಒಂದು ಜ್ಞಾನ. ಮತ್ತೆ ಶಬ್ದ, ಪದಗಳ ಮೂಲಕ ಅರ್ಥ ಮಾಡಿಕೊಳ್ಳುವಂಥದ್ದು. ಇದು ಮೂಲತಃ ಲಾಜಿಕ್ನ ಮುಖಾಂತರ ನಾವು ಜ್ಞಾನವನ್ನ ಪಡ್ಕೊಳ್ಳುವಂತಹ ವಿಧಾನ ಅಂತ ಹೇಳ್ತಾರೆ. ಇದನ್ನ ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆದ್ರೆ ಸಾಕಷ್ಟು ವಿಚಾರವನ್ನ ನಮ್ಮ ಮನಸ್ಸಿನ ಬಗ್ಗೆ ಮತ್ತೆ ದೈವಿಕ ಶಕ್ತಿಯ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸಿಕೊಟ್ಟಂತವರು ಗೌತಮ ಋಷಿಗಳು. ಹೀಗೆ ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.